ಶೀಲವಂತರಾದವರ ಸಂಪತ್ತು ಮತ್ತೆ ಮತ್ತೆ ವೃದ್ಧಿಯಾಗುತ್ತದೆ. ಬರುತ್ತಿರುವ ಬಂಧ ಸಮಾಜದ ಲಕ್ಷಣವನ್ನು ನೋಡು ಮತ್ತು ಜಾತಿ ಸಂಘರಹಿತರಾಗಿ ಅಂದರೆ ಒಂಟಿಯಾಗಿ ಬರುತ್ತಿರುವವರ ಈ ಕಾಲವನ್ನಂತೂ ನೀನು ನೋಡುತ್ತಲೇ ಇದ್ದೀಯೇ. ಈ ಗಾಥೆಯನ್ನು ರಾಜಗಹದ ಬಳಿಯಿರುವ ವೇಲುವನದಲ್ಲಿ ವಾಸಿಸುತ್ತಿದ್ದಾಗ ದೇವದತ್ತನ ವಿಷಯದಲ್ಲಿ ಬುದ್ಧರು ಹೇಳುತ್ತಾರೆ. ದೇವದತ್ತ ಬುದ್ಧನನ್ನು ಕೊಲ್ಲುವ ಪ್ರಯತ್ನದವರೆಗಿನ ವೃತ್ತಾಂತ ಖಂಡಹಾಲ ಜಾತಕದಲ್ಲಿ, ಧನಪಾಲ ಆನೆಯನ್ನು ಕಳುಹಿಸುವವರೆಗಿನ ವೃತ್ತಾಂತ ಚುಲ್ಲಹಂಸ ಜಾತಕದಲ್ಲಿ ಮತ್ತು ಅವನನ್ನು ಭೂಮಿಯು ನುಂಗಿದ ವೃತ್ತಾಂತ 16ನೆಯ ಪರಿಚ್ಛೇದದಲ್ಲಿ ಬರುವ ಸಮುದ್ಧವಾಣಿಜ ಜಾತಕದಲ್ಲಿ ಬರುವುದು. ಒಂದು ಕಾಲದಲ್ಲಿ ಒಮ್ಮೆ ದೇವದತ್ತ 5 ವಸ್ತುಗಳನ್ನು ಸ್ವೀಕರಿಸುವಂತೆ ಅಂದರೆ ಬುದ್ಧನನ್ನು ಪ್ರಾರ್ಥಿಸುತ್ತಾನೆ. ಈ 5 ವಸ್ತುಗಳು ಯಾವುವೆಂದರೆ, ಎಲ್ಲ ಭಿಕ್ಷುಗಳು ಅರಣ್ಯವಾಸಿಗಳಾಗಬೇಕು, ಮರಗಳ ಕೆಳಗೆ ವಾಸಿಸಬೇಕು, ಮನೆಯಲ್ಲಿ ಇರಕೂಡದು, ಪಂಸುಕಾಲಿಕ ಅಂದರೆ ಚಿಂದಿ ಬಟ್ಟೆ ತೊಡುವುದು, ಹಿಂಡಪಾತಿಕ ಅಂದರೆ ಭಿಕ್ಷೆಯಿಂದಲೇ ಜೀವಿಸಿರುವುದು, ಹಾಗೂ ಶಾಕಾಹಾರಿ ಅಂದರೆ ಮಾಂಸಭೋಜನ ಮಾಡದೇ ಇರುವುದು. ಈ 5 ವಸ್ತುಗಳನ್ನು ಸ್ವೀಕರಿಸುವಂತೆ ದೇವದತ್ತ ಬುದ್ಧನನ್ನು ಪ್ರಾರ್ಥಿಸುತ್ತಾನೆ. ಆ 5 ಅಸ್ವೀಕೃತವಾದಾಗ ಅವನು ಸಂಘದಲ್ಲಿ ಜಗಳವನ್ನು ಹುಟ್ಟುಹಾಕಿ 500 ಭಿಕ್ಷುಗಳೊಂದಿಗೆ ಗಯಾಸೀಸದಲ್ಲಿ ಇರತೊಡಗುತ್ತಾನೆ. ಕಾಲ ಕಳೆದ ಮೇಲೆ ಆ ಭಿಕ್ಷುಗಳಿಗೆ ಕೊಂಚ ಬುದ್ಧಿ ಬಂತು. ಇದನ್ನು ಅರಿತ ಬುದ್ಧ ತನ್ನ 2 ಮುಖ್ಯ ಶಿಷ್ಯರನ್ನು ಕುರಿತು, ಸಾರಿಪುತ್ತ, ನಿನ್ನ ಸಂಗಡಿಗರಾದ 500 ಭಿಕ್ಷುಗಳು ದೇವದತ್ತನ ಅಭಿಪ್ರಾಯವನ್ನು ಒಪ್ಪಿಕೊಂಡು ಅವನ ಜೊತೆಯಲ್ಲಿ ಹೊರಟು ಹೋದರು. ಆದರೆ ಈಗ ಅವರಿಗೆ ಬುದ್ಧಿ ಬಂದು ಬಿಟ್ಟಿದೆ. ನೀನು ಅನೇಕ ಭಿಕ್ಷುಗಳೊಂದಿಗೆ ಅಲ್ಲಿಗೆ ಹೋಗಿ ಅವರಿಗೆ ಧರ್ಮೋಪದೇಶದ ಮೂಲಕ ಮಾರ್ಗ ಫಲದ ಜ್ಞಾನವನ್ನು ಉಂಟು ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಬಾ ಎಂದು ಹೇಳುತ್ತಾನೆ. ಆಗ ಅವರು ಆ ಮಾತಿನಂತೆ, ಬುದ್ಧರ ಮಾತಿನಂತೆ ಗಯಾಸೀಸಕ್ಕೆ ಹೋದರು. ಅವರಿಗೆ ಧರ್ಮೋಪದೇಶದ ಮೂಲಕ ಮಾರ್ಗ ಫಲದ ಜ್ಞಾನವನ್ನು ಉಂಟು ಮಾಡಿ ಒಂದು ದಿನ ಅರುಣೋದಯದ ಸಮಯದಲ್ಲಿ ಆ ಭಿಕ್ಷುಗಳನ್ನು ಜೊತೆಯಲ್ಲಿ ಕರೆದುಕೊಂಡು ವೇಲುವನಕ್ಕೆ ಹೊರಟು ಬಂದರು. ಬಂದು ಸಾರಿಪುತ್ತ ಸ್ಥವಿರ ಬುದ್ಧನಿಗೆ ನಮಸ್ಕರಿಸಿ ಒಂದು ಕಡೆ ನಿಂತುಕೊಂಡ. ಆಗ ಭಿಕ್ಷುಗಳು ಥೇರನ ಪ್ರಶಂಸೆ ಮಾಡುತ್ತಾ ಬುದ್ಧನೊಂದಿಗೆ, ಭಂತೆ, ನಮ್ಮ ಹಿರಿಯ ಸೋದರ ಧರ್ಮಸೇನಾಪತಿ ಸಾರಿಪುತ್ತನು 500 ಭಿಕ್ಷುಗಳ ಮಧ್ಯೆ ಬರುತ್ತಿದ್ದಾನೆ. ಇಷ್ಟೊಂದು ಸುಂದರವಾಗಿ ಕಾಣುತ್ತಾನೆ. ಆದರೆ ದೇವದತ್ತ ಅನುಯಾಯಿಗಳಿಲ್ಲದೆ ಉಳಿದುಕೊಂಡಿದ್ದಾನೆ ಎಂದು ಹೇಳಿದರು. ಭಿಕ್ಷುಗಳೇ, ಭಿಕ್ಷು ಸಂಘದ ಮಧ್ಯದಲ್ಲಿ ಬರುತ್ತಿರುವ ಸಾರಿಪುತ್ತ ಈಗ ಮಾತ್ರ ಸುಂದರವಾಗಿ ಕಾಣುತ್ತಿಲ್ಲ. ಬುದ್ಧರು ಹೇಳುತ್ತಾರೆ, ಮೊದಲೂ ಸುಂದರವಾಗಿಯೇ ಕಾಣುತ್ತಿದ್ದ ಮತ್ತು ದೇವದತ್ತ ಕೇವಲ ಈಗ ಮಾತ್ರ ಹೀಗೆ ಗಣರಹಿತನಾಗಿಲ್ಲ, ಮೊದಲು ಹೀಗೆಯೇ ಇದ್ದ. ಆಗ ಭಿಕ್ಷುಗಳು ಆ ವಿಷಯವನ್ನು ಪ್ರಕಾಶಪಡಿಸುವಂತೆ ಪ್ರಾರ್ಥಿಸುತ್ತಾರೆ ಮತ್ತು ಬುದ್ಧ ಪೂರ್ವಜನ್ಮದ ಕಥೆಯನ್ನು ಹೇಳುತ್ತಾರೆ. ಹಿಂದೆ ಮಗಧ ದೇಶದ ರಾಜಗಹದಲ್ಲಿ ಒಬ್ಬ ಮಗಧ ನರೇಶ ರಾಜ್ಯಭಾರ ಮಾಡುತ್ತಿದ್ದ. ಆಗ ಬೋಧಿಸತ್ವ ಮೃಗಯೋನಿಯಲ್ಲಿ ಹುಟ್ಟಿದ್ದ. ದೊಡ್ಡವನಾದ ಮೇಲೆ 1,000 ಮೃಗಗಳ ಸಮೂಹದೊಂದಿಗೆ ಕಾಡಿನಲ್ಲಿ ವಾಸವಾಗಿದ್ದ. ಅವನಿಗೆ ಲಕ್ಷಣ ಮತ್ತು ಕಾಲ ಎಂಬ 2 ಪುತ್ರರಿದ್ದರು. ಅವನು ಅಂದರೆ ಬೋಧಿಸತ್ವನು ಮುದುಕನಾದಾಗ, ಮಕ್ಕಳೇ, ನಾನು ಈಗ ಮುದುಕನಾಗಿಬಿಟ್ಟೆ, ಇನ್ನು ನೀವು ಈ ಮೃಗ ಸಮೂಹವನ್ನು ನಿರ್ವಹಿಸಿ ಎಂದು ಹೇಳಿ ಒಬ್ಬೊಬ್ಬ ಮಗನಿಗೆ 500 ಮೃಗಗಳ ಹೊಣೆಗಾರಿಕೆ ವಹಿಸಿಕೊಟ್ಟ. ಅಂದಿನಿಂದ ಆ 2 ಮೃಗಗಳು ಮೃಗ ಸಮೂಹದೊಂದಿಗೆ ಅಲೆದಾಡತೊಡಗಿದವು. ಮಗಧ ದೇಶದಲ್ಲಿ ಕೋಯಿಲ ಕಾಲದಲ್ಲಿ ಕಾಡಿನಲ್ಲಿನ ಮೃಗಗಳಿಗೆ ಅಪಾಯ ಸಂಭವಿಸುತ್ತಿತ್ತು. ಫಸಲನ್ನು ತಿನ್ನುವ ಮೃಗಗಳನ್ನು ಕೊಲ್ಲುವ ಸಲುವಾಗಿ ಜನ ಅಲ್ಲಲ್ಲಿ ಹಳ್ಳಗಳನ್ನು ತೋಡುತ್ತಿದ್ದರು. ಕೂಟಪಾಶ ಮುಂತಾದ ಬಂಧನಗಳನ್ನು ಹರಡುತ್ತಿದ್ದರು. ಇವುಗಳಿಂದ ಬಹುಸಂಖ್ಯೆಯಲ್ಲಿ ಮೃಗಗಳು ಕೊಲ್ಲಲ್ಪಡುತ್ತಿದ್ದವು. ಬೋಧಿಸತ್ವ ಬೆಳೆ ಕೊಯ್ಲಿಗೆ ಬರುತ್ತಿರುವ ಸಮಯವನ್ನು ಅರಿತು ಮಕ್ಕಳನ್ನು ಕರೆಸಿ, ಇದು ಬೆಳೆ ಕೊಯ್ಲಿಗೆ ಬರುವ ಸಮಯ, ಈ ಸಮಯದಲ್ಲಿ ಬಹುಸಂಖ್ಯೆಯಲ್ಲಿ ಮೃಗಗಳು ಕೊಲ್ಲಲ್ಪಡುತ್ತವೆ. ದೊಡ್ಡವರಾದ ನಾವು
ಹೇಗೋ ಒಂದೇ ಸ್ಥಾನದಲ್ಲಿ ಇದ್ದುಕೊಂಡು ಕಾಲ ಕಳೆಯುತ್ತೇವೆ. ಆದರೆ ನೀವು ನಿಮ್ಮ ನಿಮ್ಮ ಮೃಗಗಣವನ್ನು ಕರೆದುಕೊಂಡು ಕಾಡಿನಲ್ಲಿ ಪರ್ವತ ಪ್ರದೇಶದಲ್ಲಿ ಹೊರಟು ಹೋಗಿ ಮತ್ತು ಅಲ್ಲಿಯೇ ಇದ್ದುಕೊಂಡು ಫಸಲನ್ನು ಕೊಯ್ಯುವ ಸಮಯಕ್ಕೆ ಹಿಂದಿರುಗಿ ಬನ್ನಿ ಎಂದು ಹೇಳಿದ. ಆ ಮೃಗಗಳು ತಂದೆಯ ಮಾತನ್ನು ಸರಿ ಎಂದು ಒಪ್ಪಿಕೊಂಡು ತಮ್ಮ ಅನುಯಾಯಿಗಳ ಸಂಗಡ ಹೊರಟು ಬಿಟ್ಟವು. ಅವು ಹೋಗುವ ಮಾರ್ಗದಲ್ಲಿದ್ದ ಜನರು ಇಂಥ ಸಮಯದಲ್ಲಿ ಮೃಗಗಳು ಪರ್ವತಗಳನ್ನು ಹತ್ತುತ್ತವೆ, ಇಂಥ ಸಮಯದಲ್ಲಿ ಪರ್ವತಗಳಿಂದ ಇಳಿಯುತ್ತವೆ ಎಂಬುದನ್ನು ತಿಳಿಸಿದ್ದರು. ಮತ್ತು ಅಲ್ಲಲ್ಲಿ ಅಡಗಿ ಕೂಡುವ ಸ್ಥಳಗಳಲ್ಲಿ ಅಡಗಿಕೊಂಡಿದ್ದು ಅಸಂಖ್ಯ ಮೃಗಗಳನ್ನು ಕೊಲ್ಲುತ್ತಿದ್ದರು. ಕಾಲನೆಂಬ ಮೃಗ ತನ್ನ ಮೌಢ್ಯದಿಂದಾಗಿ ಇದು ಹೊರಡುವ ಸಮಯ ಅಥವಾ ಇದು ಹೊರಡಬಾರದ ಸಮಯ ಎಂಬುದನ್ನು ತಿಳಿಯದೆ ಮೃಗಗಣವನ್ನು ತೆಗೆದುಕೊಂಡು ಪೂರ್ವಾಹ್ನದಲ್ಲಿ, ಸಾಯಂಕಾಲದಲ್ಲಿ, ರಾತ್ರಿ ವೇಳೆಯಲ್ಲಿ ಹಾಗೂ ಪ್ರಾತಃ ಕಾಲದಲ್ಲಿ, ಯಾವ ವೇಳೆ ಎಂದರೆ ಆ ವೇಳೆಯಲ್ಲಿ ಗ್ರಾಮದ್ವಾರದ ಹತ್ತಿರದಿಂದಲೇ ಹೋಗುತ್ತಿತ್ತು. ಅಲ್ಲಲ್ಲಿ ಎದುರಿಗೆ ನಿಂತಿದ್ದವರು, ಅಡಗಿ ಕೂತಿದ್ದ ಜನರು ಬಹಳ ಸಂಖ್ಯೆಯಲ್ಲಿ ಮೃಗಗಳನ್ನು ಕೊಂದು ಹಾಕುತ್ತಿದ್ದರು. ಈ ರೀತಿ ತನ್ನ ಮೌಢ್ಯದಿಂದಾಗಿ ತನ್ನ ಅನೇಕ ಮೃಗಗಳನ್ನು ತಾನೇ ಕೊಲ್ಲಿಸಿಬಿಟ್ಟು ಬಹಳ ಕಡಿಮೆ ಸಂಖ್ಯೆಯ ಮೃಗಗಳೊಂದಿಗೆ ಅರಣ್ಯವನ್ನು ಪ್ರವೇಶಿಸಿತು. ಆದರೆ ಚತುರನಾದ, ಉಪಕುಶಲನಾದ ಲಕ್ಷಣನೆಂಬ ಮೃಗಕ್ಕೆ ಇಂಥ ಸಮಯದಲ್ಲಿ ಹೋಗಬೇಕು, ಇಂಥ ಸಮಯದಲ್ಲಿ ಹೋಗಬಾರದು ಎಂಬುದು ತಿಳಿದಿತ್ತು. ಅದು ಹಳ್ಳಿಗೆ ಸಮೀಪವಾಗಿಯೂ ಹೋಗುತ್ತಿರಲಿಲ್ಲ. ಮೃಗ ಸಮೂಹವನ್ನು ಕರೆದುಕೊಂಡು ಅರ್ಧರಾತ್ರಿಯಲ್ಲಿ ಮಾತ್ರ ಹೋಗುತ್ತಿತ್ತು. ಆದುದರಿಂದ ಅದು ಒಂದೂ ಮೃಗವನ್ನು ಕಳೆದುಕೊಳ್ಳದೆ ಅರಣ್ಯವನ್ನು ಪ್ರವೇಶಿಸಿತು. ಅಲ್ಲಿ 4 ತಿಂಗಳಿದ್ದು ಕಟಾವು ಮುಗಿದ ಮೇಲೆ ಪರ್ವತದಿಂದ ಆ ಜಿಂಕೆಗಳು ಇಳಿದವು. ಕಾಲ ಮೃಗವು ಹಿಂದಿರುಗುವ ಸಮಯದಲ್ಲಿ ಕೂಡ ಮೊದಲಿನಂತೆಯೇ ಹಿಂದಿರುಗಿ ಬಂದು ಉಳಿದ ಜಿಂಕೆಗಳನ್ನು ಕೊಲ್ಲಿಸಿ ಒಂಟಿಯಾಗಿಯೇ ಹಿಂದಿರುಗಿ ಬಂತು. ಆದರೆ ಲಕ್ಷಣ ಮೃಗದ ಗುಂಪಿನಲ್ಲಿ ಒಂದು ಮೃಗವೂ ನಷ್ಟವಾಗಲಿಲ್ಲ ಮತ್ತು 500 ಮೃಗಗಳೊಂದಿಗೆ ತಂದೆ ತಾಯಿಗಳ ಬಳಿಗೆ ಹಿಂದಿರುಗಿ ಬಂತು. ಬೋಧಿಸತ್ವ ಬರುತ್ತಿರುವ 2 ಮಕ್ಕಳನ್ನು ಕಂಡು ಮೃಗಗಣದೊಡನೆ ಮಾತನಾಡುತ್ತಾ ಮೇಲನ ಗಾಥೆ ಹೇಳುತ್ತಾರೆ. ಬುದ್ಧ ಕೂಡ, ಭಿಕ್ಷುಗಳೇ, ಸಂಘದ ಸೋದರರೊಂದಿಗೆ ಬರುತ್ತಿರುವ ಸಾರಿಪುತ್ತ ಕೇವಲ ಈಗ ಮಾತ್ರ ಸುಂದರನಾಗಿ ಕಾಣುತ್ತಿಲ್ಲ, ಮೊದಲೂ ಸುಂದರನಾಗಿದ್ದ, ಮತ್ತು ದೇವದತ್ತ ಕೇವಲ ಈಗ ಗಣವಂಚಿತನಾಗಿಲ್ಲ, ಮೊದಲು ವಂಚಿತನಾಗಿದ್ದ ಎಂದು ಈ ಧರ್ಮೋಪದೇಶ ಮಾಡಿ 2 ಕಥೆಗಳನ್ನು ಕೂಡಿಸಿ ತುಲನೆ ಮಾಡಿ ಜಾತಕದ ಸಾರವನ್ನು ಎತ್ತಿ ತೋರಿದರು. ಆಗಿನ ಕಾಲದ ಕಾಲಮೃಗ ಈಗಿನ ದೇವದತ್ತನಾಗಿತ್ತು ಮತ್ತು ಅದರ ಮೃಗಗಣವೂ ದೇವದತ್ತನ ಸಮೂಹವಾಗಿತ್ತು. ಲಕ್ಷಣ ಮೃಗವೇ ಸಾರಿಪುತ್ತ, ಆದರೆ ಅದರ ಮಂಡಳಿ ಬುದ್ಧ ಮಂಡಳಿಯೇ. ತಾಯಿ ಈಗಿನ ರಾಹುಲ ಮಾತೆಯೇ ಆಗಿದ್ದಳು. ತಂದೆ ಸ್ವತಃ ನಾನೇ ಆಗಿದ್ದೆ ಎಂದು ಬುದ್ಧರು ಕಥೆಯನ್ನು ಮುಗಿಸಿದರು. ಧರ್ಮಂ ಧಮ್ಮಂ ಶರಣಂ ಗಚ್ಚಾಮಿ, ಬುದ್ಧಂ ಶರಣಂ ಗಚ್ಚಾಮಿ.